ಬಗೆದಷ್ಟು ಬಯಲಾಗ್ತಾ ಇದೆ ಕಮಲಾಕರ ಭಟ್ ಬಂಡವಾಳ. ಖಾಲಿಯಾಗಿದ್ದ ಜ್ಯೋತಿಷಿಯಾಗಿ ಕೋಟ್ಯಾಧೀಶ ಆಗಿದ್ದು ಹೇಗೆ? ವೀಳ್ಯದೆಲೆ ಮತ್ತು ಕಡ್ಲೆಪುರಿ ಮಾರ್ತಿದ್ದ ಕಮಲಾಕರ ಭಟ್ ಪ್ರಭಾವಿ ಜ್ಯೋತಿಷಿಯಾಗಿದ್ದೇ ವಂಚನೆ ಮೂಲಕ. 2005ರಿಂದ ಊರಿನಿಂದ ನಾಪತ್ತೆಯಾಗಿದ್ದ ಕಮಲಾಕರ ಭಟ್ ಕೇರಳದಲ್ಲಿ ಜ್ಯೋತಿಷಿ ಶಾಸ್ತ್ರ, ವಶೀಕರಣ, ವಿದ್ಯೆಯನ್ನ ಕಲ್ತ್ಕೊಂಡು ಬಂದಿದ್ದು. ಬಳಿಕ ಊರಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನ ಕಮಲಾಕರ ಭಟ್ ಆರಂಭಿಸಿದ್ರು. ಕಮಲಾಕರ ಭಟ್ ಬಂಡವಾಳ ಒಂದೊಂದಾಗಿ ಬಯಲಾಗ್ತಾ ಇದೆ. ಅವರ ಹಿನ್ನೆಲೆ ಒಂದೊಂದಾಗಿ ತೆರೆದುಕೊಳ್ತಾ ಇದೆ. ಖಾಲಿ ಕೈಯಲ್ಲಿದ್ದಂತಹ ಜ್ಯೋತಿಷಿ ಇವತ್ತು ಕೋಟ್ಯಾಧೀಶ್ವರ. ಹಾಗೆಯೇ ಏನು ಗೊತ್ತಿಲ್ಲದ ಈ ವ್ಯಕ್ತಿ ಜ್ಯೋತಿಷ್ಯವನ್ನ ಕಲ್ತಿದ್ದು ಹೇಗೆ, ಪ್ರಭಾವಿ ಜ್ಯೋತಿಷಿಯಾಗಿ ಬೆಳೆದಿದ್ದು ಹೇಗೆ ಅನ್ನೋ ಪ್ರಶ್ನೆಗಳಿತ್ತು. ಒಂದೊಂದಾಗಿ ಇದೀಗ ಉತ್ತರ ಸಿಗ್ತಾ ಹೋಗ್ತಾ ಇದೆ. ಇವರನ್ನ ನಂಬಿದಂತಹ ಭಕ್ತಾದಿಗಳಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇತ್ತು, ಅನುಮಾನಗಳು ಮೂಡ್ತಾ ಇತ್ತು. ಅದೆಲ್ಲದಕ್ಕೂ ಕೂಡ ಇದರ ಬಂಧನ ಆದ್ಮೇಲೆ ಉತ್ತರಗಳು ಸಿಗ್ತಾ ಹೋಗ್ತಾ ಇದೆ. ಕೇರಳದಲ್ಲಿ ಈತ ಜ್ಯೋತಿಷಿ ಶಾಸ್ತ್ರ, ವಶೀಕರಣ ಮತ್ತು ವಿದ್ಯೆಯನ್ನ ಕಲ್ತಿದ್ದು. ಈತನ ಹಿನ್ನೆಲೆಯ ಬಗ್ಗೆ ಮತ್ತೊಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆರಂಭದಲ್ಲಿ ಸುಚಿತ್ರ ಕೂಡ ಬ್ರೋಕರ್ ಕೆಲಸವನ್ನ ಮಾಡ್ತಾ ಇದ್ಲಂತೆ. ಕಮಲಾಕರ ಭಟ್ ಹಿನ್ನೆಲೆಯನ್ನ ನೋಡಿದ್ವಿ. ಸುಚಿತ್ರ ಅಂದ್ರೆ ಕೊಲೆ ಪ್ರಕರಣದಲ್ಲಿ ಇಬ್ರು ಕೂಡ ಈಗ ಜೈಲು ಸೇರಿದ್ದಾರೆ. ಕಮಲಾಕರ ಭಟ್ ಜೊತೆಗಿನ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ದೊಡ್ಡ ರಾದ್ಧಾಂತ ಆಗಿ ಒಬ್ಬ ವ್ಯಕ್ತಿಯ ಕೊಲೆ ಕೂಡ ಆಗುತ್ತೆ. ಇನ್ನು ಕಮಲಾಕರ ಭಟ್ ಇದ್ದಾರಲ್ಲ, ಅವರು ಮಾಡ್ತಾ ಇದ್ದಂತಹ ಕೆಲಸ ಏನಪ್ಪಾ ಅಂದ್ರೆ ವೀಳ್ಯದೆಲೆ ಮತ್ತು ಕಡ್ಲೆಪುರಿಯನ್ನ ಮಾರಾಟ ಮಾಡ್ತಾ ಇದ್ರಂತೆ. ನಂತರದಲ್ಲಿ ದೊಡ್ಡ ಜ್ಯೋತಿಷಿಯಾಗಿ, ಪ್ರಭಾವಿ ಜ್ಯೋತಿಷಿಯಾಗಿ ಬೆಳೀತಾ ಹೋಗ್ತಾರೆ. ಇವರನ್ನ ನಂಬಿ ಲಕ್ಷಾಂತರ ಮಂದಿ ಭಕ್ತರು ಕೂಡ ಇವರನ್ನ ಅರಸಿ ಬರ್ತಾ ಇದ್ರು, ಪರಿಹಾರವನ್ನ ಕೇಳ್ತಾ ಇದ್ರು, ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತಾ ಇದ್ರು. ಊರ್ನವರಿಗೆ ಭವಿಷ್ಯ ಹೇಳ್ತಾ ಇದ್ದಂತಹ ಕಮಲಾಕರ ಭಟ್ ಭವಿಷ್ಯ ಇವತ್ತು ಹೇಗಾಗಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಅವರ ಭವಿಷ್ಯ ಅವರಿಗೆ ಗೊತ್ತಿರಲಿಲ್ಲ. ಅಂತಹ ಒಂದು ಪ್ರಕರಣದಲ್ಲಿ ಇದೀಗ ಕಮಲಾಕರ ಭಟ್ ತಗ್ಲಾಕೊಂಡಿರುವುದು. ಇನ್ನು ಆರೋಪಿ ಸುಚಿತ್ರ, ಈಕೆ ಕೂಡ ಬ್ರೋಕರ್ ಕೆಲಸವನ್ನ ಮಾಡ್ತಾ ಇದ್ಲು. ಈಕೆಯ ಪತಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಬರೀ ಕಮಲಾಕರ ಭಟ್ ಮಾತ್ರವಲ್ಲ, ಅನೇಕ ಹುಡುಗರ ಜೊತೆಗೆ ಈಕೆಗೆ ಸಂಬಂಧ ಇತ್ತು. ಇನ್ಸ್ಟಾಗ್ರಾಮ್ನಲ್ಲಿ ಆಕೆ ಮಾಡುವಂತಹ ರೀಲ್ಸ್ ಇದೆಲ್ಲವೂ ಕೂಡ ನನಗೆ ಬೇಸರ ತರಿಸಿತ್ತು ಅಂತಾನೂ ಕೂಡ ಅವರ ಪತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸೂರಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸೂರಜ್, ಕೊಲೆ ಪ್ರಕರಣದಲ್ಲಿ ಕಮಲಾಕರ ಭಟ್ ಮತ್ತು ಸುಚಿತ್ರ ಜೈಲು ಪಾಲಾದ್ಮೇಲೆ ಅವರ ಒಂದೊಂದೇ ವಿಚಾರಗಳು ಇದೀಗ ಹೊರಗೆ ಬರ್ತಾ ಇದೆ. ಅವರ ಹಿನ್ನೆಲೆ ಏನು, ಏನ್ ಕೆಲಸ ಮಾಡ್ತಾ ಇದ್ರು, ಇಷ್ಟೊಂದು ಪ್ರಭಾವಿಗಳಾಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ. ಖಂಡಿತ ಮಧುಶ್ರೀ, ಏನಂದರೆ ಈ ಕಮಲಾಕರ ಭಟ್ ಎನ್ನುವನು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಮೂಲದ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ ವ್ಯಕ್ತಿ. 2005ಕ್ಕಿಂತಲೂ ಮುಂಚೆ ಈ ಸಿದ್ದಾಪುರ ಸಿಟಿ ಮತ್ತು ಅಲ್ಲಿರೋ ಪಕ್ಕದಲ್ಲಿರುವಂಥ ಹಳ್ಳಿಗಳಲ್ಲಿ ಕಡಲೆಪುರಿ ಮತ್ತು ವೀಳ್ಯದೆಲೆಯನ್ನು ಮಾರ್ತಿದ್ರು. ಆದರೆ 2005ಕ್ಕೆ ಅವರು ಕೇರಳಕ್ಕೆ ಹೋಗಿ ಅಲ್ಲಿ ಜ್ಯೋತಿಷಿ ಮತ್ತು ವಶೀಕರಣ ಶಾಸ್ತ್ರವನ್ನು ಕಲಿತಾರೆ. ಕಲಿತುಬಿಟ್ಟು ಗ್ರಾಮಕ್ಕೆ ಬರ್ತಾರೆ. ಗ್ರಾಮದಲ್ಲಿ ಬಂದುಬಿಟ್ಟು ಜ್ಯೋತಿಷ ಶಾಸ್ತ್ರವನ್ನು ಸಹಿತ ಆರಂಭಿಸ್ತಾರೆ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟೇ ಅವರು ಹೆಸರನ್ನು ಗಳಿಸ್ತಾರೆ. ಆದರೆ ಅದಾದ ನಂತರ ಅವರನ್ನು ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಿಗೆ ಹೋದ ನಂತರ ಅಲ್ಲಿ ಕೆಲವು ಟಿವಿ ಮಾಧ್ಯಮಗಳು, ಕೆಲವು ಸಾಮಾಜಿಕ ಮಾಧ್ಯಮಗಳ ಮೂಲಕ ಅವರು ತಮ್ಮ ಪ್ರಚಾರವನ್ನು ಪಡೆದುಕೊಳ್ತಾರೆ. ಪ್ರಚಾರ ಪಡೆದು ಒಂದೊಂದಾಗಿ ಅವರು ಕೋಟ್ಯಾಂತರ ರೂಪಾಯಿಯನ್ನು ಗಳಿಸ್ತಾರೆ. ಪ್ರಮುಖವಾಗಿ ಈ ಕಮಲಾಕರ ಭಟ್ ಬಹಳಷ್ಟು ಕಡಿಮೆ ಅವಧಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಣ ಸಂಪಾದನೆ ಮಾಡಿರುವಂತಹ ಒಬ್ಬ ಜ್ಯೋತಿಷಿ ಅಂದರೆ ತಪ್ಪಾಗಲಾರದು. ಯಾಕೆಂದರೆ ಪ್ರಮುಖವಾಗಿ 2005ರಿಂದ ಸುಮಾರು ಒಂದು 3ರಿಂದ 4 ವರ್ಷಗಳ ಕಾಲ ಅವರು ಕೇರಳದಲ್ಲಿ ಇರ್ತಾರೆ. ಅಂದರೆ ಸುಮಾರು ಒಂದು 2018 2007 2008ಕ್ಕೆ ಅವರು ಬಂದರೂ ಸಹಿತ ಕೇವಲ ಒಂದು 10ರಿಂದ 15 ವರ್ಷದಲ್ಲಿ ಅವರು ಕೋಟ್ಯಾಂತರ ರೂಪಾಯಿ ಗಳಿಸ್ತಾರೆ. ಅಂದರೆ ಯಾವ ರೀತಿಯಾಗಿ ಅವರು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಹಣ ಗಳಿಸಿದ್ರು ಎಂಬುದರ ಬಗ್ಗೆಯೂ ಸಹಿತ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಪ್ರಮುಖವಾಗಿ ಈಗಾಗಲೇ ಬಂದ ಮಾಹಿತಿಯ ಪ್ರಕಾರ ಮತ್ತು ಅವರು ಕಾಂಪ್ಲೆಕ್ಸ್ಗಳಲ್ಲಿ ಬಾಡಿಗೆಯನ್ನು ಪಡಿತಾ ಇದ್ದ ಬಾಡಿಗೆ ಮಾಲೀಕರು, ಕಾಂಪ್ಲೆಕ್ಸ್ ಮಾಲೀಕರು ಸಹಿತ ಹೇಳುವ ಪ್ರಕಾರ ಅವರು ಒಬ್ಬೊಬ್ಬರು ಅವರ ಆಫೀಸ್ನಲ್ಲಿ ಸುಮಾರು ಒಂದು 10ರಿಂದ 15 ಜನ ಕೆಲಸ ಮಾಡ್ತಾ ಇದ್ರು. ಬೆಂಗಳೂರು, ಶಿವಮೊಗ್ಗ ಮತ್ತು ಹುಬ್ಬಳ್ಳಿಯಲ್ಲಿ ಅವರು ಕಚೇರಿಯನ್ನು ತೆರೆದಿದ್ರು.
ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಕಚೇರಿ ಮತ್ತು ಅವರು ಕಚೇರಿಯಲ್ಲಿ ಕೆಲಸ ಮಾಡುವುದಕ್ಕೆ ಸಿಬ್ಬಂದಿಗಳು ಈ ರೀತಿಯಾಗಿ ತಿಂಗಳಿಗೆ ಒಂದು 3-4 ಲಕ್ಷ ರೂಪಾಯಿ ಅವರು ಖರ್ಚು ಮಾಡ್ತಾ ಇದ್ರು. ಅಂದರೆ 3-4 ಲಕ್ಷ ರೂಪಾಯಿ ಖರ್ಚು ಮಾಡುತ್ತಿದ್ದ ಕಮಲಾಕರ್ ಭಟ್ಟಿಗೆ ತಿಂಗಳ ಆದಾಯ ಹೇಗಿತ್ತು, ತಿಂಗಳ ಆದಾಯ ಎಲ್ಲಿಂದ ಬರ್ತಿತ್ತು ಎಂಬುದರ ಬಗ್ಗೆಯೂ ಸಹಿತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಪ್ರಮುಖವಾಗಿ ಪ್ರಾರಂಭದಲ್ಲಿ ಈ ಕಮಲಾಕರ್ ಭಟ್ ಅನ್ನೋರು ಈ ಸಿದ್ದಾಪುರ ಮತ್ತು ಈ ಶಿವಮೊಗ್ಗ ಭಾಗದಲ್ಲಿ ಕೆಲವು ಬ್ರೋಕರ್ಗಳನ್ನ ಇಟ್ಟು ವಶೀಕರಣ ಮತ್ತು ಜ್ಯೋತಿಷಿ ಹೇಳ್ತೀನಿ, ಅವ್ರನ್ನ ಕರ್ಕೊಂಡು ಬಂದರೆ ನಿಮಗಿಷ್ಟು ದುಡ್ಡು ಕೊಡ್ತೀನಿ, ನನಗಿಷ್ಟು ದುಡ್ಡು ಆಗುತ್ತೆ ಅಂತ ಒಂದು ಕೆಲವು ಮಾಹಿತಿಗಳನ್ನು ತನ್ನ ಪ್ರಚಾರವನ್ನು ಮಾಡಿಸ್ತಾರೆ. ಅದಾದ ಬಳಿಕ ಬೆಂಗಳೂರಿಗೆ ಹೋಗಿಬಿಟ್ಟು ದೊಡ್ಡ ಮಟ್ಟದಲ್ಲಿ ಹಣ ಗಳಿಸೋಕ್ಕೆ ಆರಂಭ ಮಾಡ್ತಾರೆ. ಆದರೆ ಹಣ ಗಳಿಸಿದ್ದು ಕೇವಲ ಜ್ಯೋತಿಷಿ ಮೂಲಕವೇ ಅಷ್ಟೇ ಅಥವಾ ಬೇರೆ ಬೇರೆ ಕೆಲಸವೂ ಸಹಿತ ಮಾಡ್ತಾ ಇದ್ರ ಎಂಬುದರ ಬಗ್ಗೆಯೂ ಸಹಿತ ಈಗಾಗಲೇ ಚರ್ಚೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮಧುಶ್ರೀ, ಧನ್ಯವಾದ ಸೂರಜ್ ತಮ್ಮ ಮಾಹಿತಿಗಾಗಿ.